ಮದ್ದೂರು ಗಲಭೆ ಬೆನ್ನಲ್ಲೇ ಸರ್ಕಾರದಿಂದ ಮೇಜರ್ ಸರ್ಜರಿ ಆಗಿದೆ. ಮಂಡ್ಯ ಅಡಿಷನಲ್ ಎಸಿಪಿ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಎಎಸ್ಪಿ ತಿಮ್ಮಯ್ಯ ಸ್ಥಾನಕ್ಕೆ ನವೀನ್ ಕುಮಾರ್ ನೇಮಕಗೊಂಡಿದ್ದಾರೆ. ಮದ್ದೂರು ಗಲಭೆ ವಿಚಾರದ ಬೆನ್ನಲ್ಲೇ ಸರ್ಕಾರದಿಂದ ಮೇಜರ್ ಸರ್ಜರಿ ಆಗಿದೆ. ಈಗ ಎಎಸ್ಪಿ ತಿಮ್ಮಯ್ಯ ಸ್ಥಾನಕ್ಕೆ ನವೀನ್ ಕುಮಾರ್ ನೇಮಕಗೊಂಡಿದ್ದಾರೆ. ಮಂಡ್ಯ ಅಡಿಷನಲ್ ಎಸ್ಪಿ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಬಳ್ಳಾರಿಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿದ್ದಂಥ ನವೀನ್ ಕುಮಾರ್ ಅವರು ಮಂಡ್ಯ ಎಎಸ್ಪಿ ತಿಮ್ಮಯ್ಯಗೆ ಸ್ಥಳ ನಿಗದಿ ಮಾಡದೆ ವರ್ಗಾವಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದ. ಈಗ ಎಎಸ್ಪಿ ತಿಮ್ಮಯ್ಯ ಸ್ಥಾನಕ್ಕೆ ನವೀನ್ ಕುಮಾರ್ ನೇಮಕಗೊಂಡಿದ್ದಾರೆ. ಬಳ್ಳಾರಿಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿದ್ದಂಥ ನವೀನ್ ಕುಮಾರ್ ಅವರು ಸಡನ್ ಆಗಿ ವರ್ಗಾವಣೆ ಮಾಡಿದ್ದಾರೆ ಈಗ ರಾಜ್ಯ ಸರ್ಕಾರ. ಮಂಡ್ಯ ಎಎಸ್ಪಿ ತಿಮ್ಮಯ್ಯಗೆ ಸ್ಥಳ ನಿಗದಿ ಮಾಡದೆ ವರ್ಗಾವಣೆ ಮಾಡಿರುವಂಥದ್ದು. ಡಿಜಿ ಐಜಿಪಿ ಕಚೇರಿಗೆ ವರದಿ ಮಾಡಿಕೊಳ್ಳುವಂತೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಈಗಾಗಲೇ ಮಂಡ್ಯದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಕಹಳೆಯನ್ನು ಮೊಳಗಿಸಿರುವಂಥದ್ದು. ಇದರ ಮಧ್ಯೆ ಈ ಗಲಭೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೋಚಕತೆ ತಿರುವು ಪಡೆದುಕೊಳ್ತು. ಇದರ ಮಧ್ಯೆ ಈಗ ಮಂಡ್ಯ ಎಎಸ್ಪಿ ತಿಮ್ಮಯ್ಯಗೆ ಸ್ಥಳ ನಿಗದಿ ಮಾಡದೆ ವರ್ಗಾವಣೆಯನ್ನು ಮಾಡಿದ್ದಾರೆ. ಡಿಜಿ ಐಜಿಪಿ ಕಚೇರಿಗೆ ವರದಿ ಮಾಡಿಕೊಳ್ಳುವಂತೆ ಆದೇಶವನ್ನು ಹೊರಡಿಸಿದ್ದಾರೆ. ಮದ್ದೂರು ಗಲಭೆ ಬೆನ್ನಲ್ಲೇ ಸರ್ಕಾರದಿಂದ ಮೇಜರ್ ಸರ್ಜರಿ ಆಗಿದೆ. ಮಂಡ್ಯ ಅಡಿಷನಲ್ ಎಸ್ಪಿ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು ರಾಜ್ಯ ಸರ್ಕಾರ. ಎಎಸ್ಪಿ ತಿಮ್ಮಯ್ಯ ಸ್ಥಾನಕ್ಕೆ ನವೀನ್ ಕುಮಾರ್ ಅವರನ್ನ ನೇಮಕಗೊಂಡಿದ್ದಾರೆ. ಈಗ ಬಳ್ಳಾರಿಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿದ್ದಂಥ ನವೀನ್ ಕುಮಾರ್ ಮಂಡ್ಯ ಎಎಸ್ಪಿ ತಿಮ್ಮಯ್ಯಗೆ ಸ್ಥಳ ನಿಗದಿ ಮಾಡದೆ ವರ್ಗಾವಣೆ ಮಾಡಿದ್ದಾರೆ. ಈಗ ಬನ್ನಿ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಮಂಜುನಾಥ್. ಮದ್ದೂರು ಗಲಭೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜ್ಯ ಸರ್ಕಾರ ಎಎಸ್ಪಿ ತಿಮ್ಮಯ್ಯ ಅವರನ್ನ ವರ್ಗಾವಣೆ ಮಾಡಿದೆ. ಹಾಗಿದ್ರೆ ಈ ಒಂದು ಘಟನೆಗೆ ಪೊಲೀಸರ ಕರ್ತವ್ಯ ಲೋಪವೇ ಕಾರಣವಾ ಹೇಗೆ ಅಂತ? ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಸಂಭವಿಸಿದಂತಹ ಕಲ್ಲುತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ಏನು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಯಾರು ಕಲ್ಲು ತೂರಾಟವನ್ನ ಮಾಡಿದ್ರು ಅವರ ಮೇಲೆ ಸಹ ಎಫ್ಐಆರ್ ಗಳನ್ನ ದಾಖಲು ಮಾಡಿ ಈಗಾಗಲೇ 22 ಜನರನ್ನ ಬಂಧನ ಮಾಡಲಾಗಿದೆ. ಜೊತೆಗೆ ಕಲ್ಲು ತೂರಾಟವನ್ನ ಪ್ರಶ್ನಿಸಿ ಪ್ರತಿಭಟನೆ ಮಾಡಿದಂತ ಸಾರ್ವಜನಿಕರ ಜೊತೆಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ಅವರ ಮೇಲೆ ಸಹ ಎಫ್ಐಆರ್ ದಾಖಲು ಮಾಡಲಾಗಿದೆ. ಅದರಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರನ್ನ ಒಂದು ಪ್ರತಿಭಟನೆಯಲ್ಲಿ ನಡೆಸಿದ್ರು ಅನ್ನೋ ಒಂದು ಕಾರಣಕ್ಕಾಗಿ ಅವರ ಮೇಲೆ ಆರೋಪವನ್ನ ಹೊರಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ಏನು ತನಿಖೆ ಈಗ ಮಾಡೋದಕ್ಕೆ ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದೆ. ಅದರ ಜೊತೆಗೆ ಇಲಾಖಾ ತನಿಖೆ ನಡೀತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಆ ಮದ್ದೂರು ಉಪವಿಭಾಗದ ಎಎಸ್ಪಿ ಇದ್ರು ಅಂದ್ರೆ ಅಡಿಷನಲ್ ಪೊಲೀಸ್ ವರಿಷ್ಠಾಧಿಕಾರಿ ಯಾರಿದ್ರು ಅವರ ಕರ್ತವ್ಯ ಲೋಪವೂ ಇಲ್ಲಿ ಕಾಣ್ತಾ ಇದೆ. ಯಾಕೆಂತಂದ್ರೆ ಗಣೇಶ ಮೆರವಣಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ಸೂಕ್ಷ್ಮ ಪ್ರದೇಶಗಳು ಅತಿ ಸೂಕ್ಷ್ಮ ಪ್ರದೇಶಗಳಿರ್ತವೆ. ಅಲ್ಲಿ ತಮ್ಮ ನಿಗಾವನ್ನ ಇಡಬೇಕು. ಜೊತೆಗೆ ತಮ್ಮ ಅಧೀನದಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗೆ ಒಂದು ಸೂಚನೆಯನ್ನ ಕೊಡಬೇಕು ಅಂತಕ್ಕಂಥ ಒಂದು ನಿಯಮಾವಳಿಗಳಿದ್ದಾವೆ. ಅದರಲ್ಲೂ ಗಣೇಶ ಹಬ್ಬ ಬಂದಂತ ಸಂದರ್ಭದಲ್ಲಿ 1 ತಿಂಗಳ ಕಾಲ ಹೆಚ್ಚಿನ ನಿಗಾ ವಹಿಸಿ ಆ ಪ್ರದೇಶಗಳಲ್ಲಿ ಯಾವುದೇ ಗಲಾಟೆಗಳಿಗೆ ಕೋಮು ಗಲಭೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಿಟ್ಟಿನಲ್ಲಿ ಈ ಹಿಂದೆ ಏನು ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಇರ್ತಕ್ಕಂಥ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದಂತ ಕಾನೂನು ಮತ್ತೆ ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಅವರು ಒಂದು ಆದೇಶವನ್ನು ಹೊರಡಿಸಿರ್ತಾರೆ. ಇಲ್ಲಿ ಏನು ಮದ್ದೂರಿನಲ್ಲಿ ನಡೆದಂತ ಗಲಭೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಆ ಭಾಗದ
ಒಂದು ಉಪವಿಭಾಗದ ASP ಕರ್ತವ್ಯ ಲೋಪ ಇದ್ದು ಕಾಣ್ತಾ ಇದೆ. ಹಾಗಾಗಿ ಆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂತ ASP ಆದಂತ ತಿಮ್ಮಯ್ಯ ಅವರನ್ನ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪನಿಷ್ಮೆಂಟ್ ವರ್ಗಾವಣೆಯನ್ನ ಸಹ ಮಾಡಿರ್ತಕ್ಕಂಥದ್ದು. ಅವರ ಸ್ಥಾನಕ್ಕೆ ಬಳ್ಳಾರಿಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿದ್ದಂತ ನವೀನ್ ಕುಮಾರ್ ಅವರನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಬಳ್ಳಾರಿಯಲ್ಲಿ ಕೆಲಸ ಮಾಡಿದಂತ ನವೀನ್ ಕುಮಾರ್ ಅವರನ್ನ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಮದ್ದೂರಿಂದ ವರ್ಗಾವಣೆ ಮಾಡಿರ್ತಕ್ಕಂಥ ತಿಮ್ಮಯ್ಯ ಅವರಿಗೆ ಯಾವುದೇ ಒಂದು ಹುದ್ದೆಯನ್ನ ಇಲ್ಲಿ ಬೇರೆ ಜಿಲ್ಲೆ ಇರ್ಬೋದು ಅಥವಾ ಬೇರೆ ಜಿಲ್ಲೆಗಳ ಎಲ್ಲೂ ಸಹ ಒಂದು ಹುದ್ದೆಯನ್ನ ತೋರಿಸಿಲ್ಲ. ಅವರಿಗೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಅಂದ್ರೆ DG ಅಂಡ್ IGP ಕಚೇರಿಯಲ್ಲಿ ಒಂದು ಹಾಜರಾಗೋದಕ್ಕೆ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸೋದಾದ್ರೆ ಇನ್ನು ಸ್ಥಳೀಯ ಪೊಲೀಸರಿಗೂ ಸಹ, ಯಾಕಂದ್ರೆ ಅವರು ಗಣೇಶ ಮೆರವಣಿಗೆ ಮಾಡೋದು ಅಂತ ಸಂದರ್ಭದಲ್ಲಿ ಒಂದು ಮನವಿಯನ್ನು ಸಹ ಸಲ್ಲಿಸಿರ್ತಾರೆ, ಸೂಕ್ತ ಬಂದೋಬಸ್ತನ್ನ ಕೈಗೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಮನವಿ ಸಲ್ಲಿಸಿರ್ತಾರೆ. ಆ ಮನವಿ ಆಧಾರದ ಮೇಲೆ ಇವರು ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಬೇಕಾಗತ್ತೆ, ಜೊತೆಗೆ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕಾಗತ್ತೆ, ಗೆಸ್ಟ್ ಅನ್ನ ಹೊಡಿಬೇಕಾಗತ್ತೆ. ಇಲ್ಲಿ ಮೇಲ್ನೋಟಕ್ಕೆ ಏನು ಒಂದು ಮದ್ದೂರಿನಲ್ಲಿ ಸಂಭವಿಸಿದಂತ ಘಟನೆ ಇದೆ, ಚೆನ್ನೇಗೌಡ ಬಡಾವಣೆಯಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮಾಡುವ ಸಲುವಾಗಿ ಮನವಿಯನ್ನ ಮಾಡಿದಾಗ ಕೇವಲ ಭದ್ರತೆಗಾಗಿ ಒಂದು 6-7 ಜನ ಕಾನ್ಸ್ಟೇಬಲ್ಗಳನ್ನ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಮಾತ್ರ ಭದ್ರತೆಗಾಗಿ ನಿಯೋಜನೆ ಮಾಡಿರೋದು ಕಂಡು ಬಂದಿದೆ. ಹೀಗಾಗಿ ಹಿರಿಯ ಅಧಿಕಾರಿಗಳ ಒಂದು ಕರ್ತವ್ಯ ಲೋಪ ಇದೆ ಅನ್ನೋದು ಇದ್ದುಕೊಂಡಂತ ಹಿನ್ನೆಲೆಯಲ್ಲಿ ಈಗ ASP ಆದಂತ ತಿಮ್ಮಯ್ಯ ಅವರನ್ನ ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಮುಂದಿನ ಆದೇಶದವರೆಗೂ ಅವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಏನಿದೆ, ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ತಮ್ಮ ಹುದ್ದೆಯನ್ನ ನಿರ್ವಹಿಸಬೇಕಾಗುತ್ತೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.